ಬೆಂಡೆಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಸೊ ಬೆಂಡೆಕಾಯಿನ ಹೀಗೆ ಕಟ್ ಮಾಡಿಕೊಂಡು ಮಧ್ಯದ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಕೊಂಡು ಅದರಲ್ಲಿರೋ ಸೀಡ್ಸ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೊಂಡ್ಮೇಲೆ ಈ ಬೆಂಡೆಕಾಯಿನ ನೀರಲ್ಲಿ ದಯವಿಟ್ಟು ಹಾಕಬೇಡಿ. ನಾನು ಮಾಡಿದ್ದು ಬಿಗ್ಗೆಸ್ಟ್ ಮಿಸ್ಟೇಕ್ ಇದೆ. ಮತ್ತು ಅದನ್ನು ತೊಗೊಂಡು ಬಾಣಲಿಯಲ್ಲಿ ಫ್ರೈ ಮಾಡಿ ಸೈಡ್ಗೆ ತಿಟ್ಕೊಂಡೆ. ಈಗ ಕಡಲೆ ಹಿಟ್ಟಿಗೆ ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ, ಖಾರದ ಪುಡಿ ಮತ್ತು ಟರ್ಮರಿಕ್ನ ಹಾಕೋಬೇಕು. ಮತ್ತು ಈ ಕಟ್ ಮಾಡಿದ ಬೆಂಡೆಕಾಯಿನ ಕಡಲೆ ಹಿಟ್ಟು ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ಸ್ವಲ್ಪ ವಾಟರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಆದರೆ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕೋಕೆ ಹೋಗಬೇಡಿ, ಮತ್ತು ನಂತರ ನೀವು ನಿಮ್ಮ ಮಮ್ಮಿ ಕೈಯಲ್ಲಿ ಬೈಸ್ಕೋಬೇಕಾಗತ್ತೆ. ಮತ್ತು ಈ ಬೆಂಡೆಕಾಯಿನ ಬಿಸಿ ಬಿಸಿ ಆಯಿಲ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗಂತ ಜಾಸ್ತಿ ಸಿದಿಸ್ಬೇಡಿ. ನಾನು ಜಾಸ್ತಿ ಸಿಡಿಸಿ ನಮ್ಮ ಮಮ್ಮಿ ಕೈಯಲ್ಲಿ ಇದಕ್ಕೂ ಬೈಸ್ಕೊಂಡಿದ್ದಾಯ್ತಪ್ಪ. ಈಗ ಚಿಪ್ಸ್ ರೆಡಿ, ತಿನ್ನೋ ಟೈಮ್ ಆಯಿತು. ಬಾಯ್.